ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಹೈಕಮಾಂಡ್ ಪ್ರತಿಫಲವನ್ನ ಕೊಡುತ್ತೆ. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಆ ವೇಳೆಗೆ ಹೈ ಶಕ್ತಿ ಕೊಡುತ್ತೆ ಅನ್ನೋ ಭರವಸೆ ಇದೆ ಹೇಳಿ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಹೇಳಿರುವಂಥದ್ದು. ಒಪ್ಪಂದ ಆಗಿದೆ ಅನ್ನೋದು ಎಲ್ಲರ ತಲೆಯಲ್ಲೂ ಇದೆ. ಆ ಒಪ್ಪಂದ ಏನು ಅಂತ ಹೈಕಮಾಂಡೇ ಹೇಳಬೇಕು. ಇದನ್ನ ಎಲ್ಲರೂ ಹೇಳ್ತಿದ್ದಾರೆ, ನಾವು ಹೇಳ್ತಾ ಇದ್ದೀವಿ. ವರಿಷ್ಠರು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುವ ವಿಶ್ವಾಸ ನಮಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿರುವಂಥದ್ದು. ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋದೊಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಲಾಡ್ ಆಫ್ ಎಫರ್ಟ್ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನು ಎಲ್ಲರೂ ನಾವೆಲ್ಲ ಯಾವತ್ತಿಂದಲೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ನಾವಿದ್ದೇವೆ. ನಾನೊಂದು ಅದನ್ನೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಈಗ ಮೇ 4ಕ್ಕೆ ಸಿಎಂ ಅಥವಾ ಡಿಸಿಎಂ ದೆಹಲಿಗೆ ಕರೆದ್ರೆ ಡಿಸಿಎಂ ಪರವಾಗಿ ನೀವೆಲ್ಲ ಶಕ್ತಿ ತುಂಬ ಹೋಗ್ತಾ ಇದ್ದೀರಾ ಸರ್ ಶಾಸಕರು? ನಮ್ಮ ಪಾರ್ಟಿಲಿ ಭಾಳಷ್ಟು ಒಂದು ಸಿಸ್ಟಮ್ ಇದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಅವೆಲ್ಲ ನಾವು ಏನೇ ವಿಚಾರಗಳಿದ್ರೂ ನಮ್ಮ 4 ಗೋಡೆ ಕಾನೂನು ಚೌಕಟ್ಟಲ್ಲಿ, ಪಾರ್ಟಿ ಪಕ್ಷಗಳ ಚೌಕಟ್ಟಲ್ಲಿ ಮಾತನಾಡಬೇಕು. ಸೊ ಹಾಗಾಗಿ ನಾವು ನಿಮ್ಮ ಮೀಡಿಯಾ ಮುಂದೆ ಮಾತನಾಡಿ ಪಾರ್ಟಿಗೆ ಎಲ್ಲೂ ಮುಜುಗರ ತರಬಾರ್ದು ಅನ್ನೋದನ್ನು ನಮ್ಮ ಪ್ರಯತ್ನ ಮತ್ತು ನಮ್ಮ ಚಿಂತನೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತು, ಇವತ್ತಿನ ದಿನ ಎಲ್ಲ ಶಾಸಕರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಭಾಳಷ್ಟು ಜನ ಆಶಾಭಾವನೆಯಲ್ಲಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಈಗಾಗಲೇ ಒಂದು ಟೀಮರು ಹೋಗಿದ್ರು, ಇನ್ನೊಂದು ಟೀಮರು ಹೋಗಬೇಕು ಅಂತ ಇದ್ದಾರೆ. ಅದನ್ನು ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.